ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರ ಬಂಡಾಯದ ಕಿಚ್ಚು ಸದ್ಯಕ್ಕೆ ಆರುವಂತೆ ಕಾಣ್ತಾ ಇಲ್ಲ. ಟಿಕೆಟ್ ಹಂಚಿಕೆ ಗೊಂದಲ, ಸ್ಥಳೀಯ ನಾಯಕರ ಬಂಡಾಯ, ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ನಾಯಕರ ನಡುವಿನ ಕಚ್ಚಾಟ, ಚುನಾವಣಾ ಪ್ರಚಾರದ ಆರೋಪ ಪ್ರತ್ಯಾರೋಪಗಳು ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಿವೆ. ಪರಿಣಾಮ ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವಾರು ತಲೆದಂಡಗಳು ನಡೀತಾ ಇವೆ. ದಾವಣಗೆರೆಯ ಸ್ಥಳೀಯ ಕಾಂಗ್ರೆಸ್ ನಾಯಕ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರನ್ನ ಕೂಡ ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಇದರ ಹಿಂದೆ ಪಕ್ಷ ವಿರೋಧಿ ಚಟುವಟಿಕೆ, ಅಸಹಕಾರ, ಶಿಸ್ತು ಮುಂತಾದ ಆರೋಪಗಳನ್ನು ಹೊರಿಸಲಾಗಿದೆ. ಈ ಬೆಳವಣಿಗೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆಯ ಕೂಗು, ಇನ್ನೊಂದು ಕಡೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರ ತಲೆದಂಡ, ಕಾಂಗ್ರೆಸ್ ಪಕ್ಷದ ಒಳಗಿನ ಗೊಂದಲ ಬಂಡಾಯದ ಕಗ್ಗಂಟನ್ನ ಮತ್ತಷ್ಟು ಬಿಗಿಗೊಳಿಸಿದೆ. ಇದು ಪಕ್ಷದ ನಾಯಕತ್ವ, ಕಾರ್ಯಕರ್ತರು ಮತ್ತು ಇತರ ಸದಸ್ಯರ ನಡುವಿನ ಹೊಂದಾಣಿಕೆ ಕೊರತೆಯನ್ನ ಜಗಜ್ಜಾಹೀರು ಮಾಡಿದೆ. ಪರಿಣಾಮ ಕಾಂಗ್ರೆಸ್ ಪಕ್ಷದ ಬಣ ಬಡಿದಾಟವನ್ನ ಮತ್ತಷ್ಟು ಜಾಸ್ತಿ ಮಾಡಿದೆ. ಸದ್ಯಕ್ಕೆ ಕಾಂಗ್ರೆಸ್ ತೀವ್ರ ಸಂಕಷ್ಟದಲ್ಲಿ ಸಿಲುಕಿದೆ. ಹಾಗಾದ್ರೆ ಬನ್ನಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಎಲ್ಲಾ ಬೆಳವಣಿಗೆಗಳು ಯಾಕೆ ನಡೀತಾ ಇವೆ, ಇದರ ಮುಂದಿನ ಭವಿಷ್ಯ ಏನು ಇತ್ಯಾದಿ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಸಹೋದ್ಯೋಗಿ ಹಬೀಬ್ ದಂಡಿ ಅವರು. ಎಸ್ ಹಬೀಬ್, ಹಬೀಬ್, ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದೇ ವಿಚಾರವಾಗಿ ಅಂದ್ರೆ ನಸೀರ್ ಅಹಮದ್ ಅವರು, ಇನ್ನು ಪೊಲಿಟಿಕಲ್ ಸೆಕ್ರೆಟರಿ ಆದಂತಹ ನಸೀರ್ ಅಹಮದ್ ಅವರ ತಲೆದಂಡ ಆಗಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಯಾಕೆ, ಏನಕ್ಕೆ ಅಂತ? ಎಸ್ ಪವಿತ್ರ, ನೋಡಿ, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇವೆ, ದಿನಕ್ಕೊಂದು ಬದಲಾವಣೆಗಳು, ದಿನಕ್ಕೊಂದು ತಲೆದಂಡಗಳು ನಡೀತಾ ಇರತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಹೇಳಿದ ಹಾಗೆ ಎಲ್ಲವೂ ಸರಿ ಇಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ. ಅಲ್ಲಿ ಬಣಬಡಿದಾಟ ಎಷ್ಟು ಮಟ್ಟಿಗಿದೆ ಅಂತಂದ್ರೆ, ಕೇವಲ ಈ ಬೈ ಎಲೆಕ್ಷನ್ನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ನಾವೆಲ್ಲ ಕಾಂಗ್ರೆಸ್ನವರು ಮುಂದು ಅನ್ನೋಂಥ ಮಾತುಗಳನ್ನು ಹೇಳ್ಕೊಂಡ್ರು. ಆದರೆ ಅಸ್ತಿತ್ವದಲ್ಲಿ, ವಾಸ್ತವದಲ್ಲಿ ಆ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು ಇದರಿಂದಾನೇ ಗೊತ್ತಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಘೋಷಣೆಯ ಸಂದರ್ಭದಲ್ಲೇ ದೊಡ್ಡ ಮಟ್ಟದ ಒಂದು ಭಿನ್ನಮತ, ಬಂಡಾಯ ವ್ಯಕ್ತವಾಗಿತ್ತು. ಈ ಕುರಿತಂತೆ ಸ್ವತಃ ವಸತಿ ಸಚಿವ ಜಮೀರ್ ಅಹಮದ್ ಕೂಡ ಬೇಜಾರಾಗ್ಬಿಟ್ಟು ಅವರು ಕೇರಳಕ್ಕೂ ಕೂಡ ಹೋಗ್ಬಿಟ್ಟಿದ್ರು. ಅದರ ಒಂದು ಪರಿಣಾಮ ಏನಿದೆ ಈಗ ಮತ್ತೆ ಪಕ್ಷದ ಮೇಲೆ ಆಗ್ತಾ ಇದೆ. ಬಹಳ ಆಶ್ಚರ್ಯ ಅಂತ ಅಂದ್ರೆ ಪವಿತ್ರ, ಇವತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ಪೊಲಿಟಿಕಲ್ ಸೆಕ್ರೆಟರಿ ಅಂತ ಹೇಳ್ತಾರೆ, ಅವರು ಕ್ಯಾಬಿನೆಟ್ ಸಚಿವ ದರ್ಜೆ ಸ್ಥಾನಮಾನ ಹೊಂದಿರತಕ್ಕಂಥವ್ರು, ಅವರನ್ನ ಯಾವುದೇ ರೀತಿಯ ಒಂದು ನೋಟಿಸ್ ಕೂಡ ನೀಡದೆ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ, ರಿಮೂವ್ ಮಾಡಲಾಗಿದೆ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಅವ್ರಿಗೆ ಹೇಳಲಾಗಿತ್ತು, ನೀವೇ ರಿಸೈನ್ ಮಾಡಿ ಅಂತ. ಆದರೆ ಅವರು ಪಟ್ಟು ಹಿಡಿದಿದ್ರು, ಇಲ್ಲ ನಂದೇನು ತಪ್ಪಿಲ್ಲ, ನಾನು ಮಾಡಲ್ಲ ಅನ್ನುವಂಥದ್ದು. ಆದರೆ ಈಗ AICC ಇಂದ ಮತ್ತು ರಾಜ್ಯ ಕಾಂಗ್ರೆಸ್ ಒಂದು ಮಠದಿಂದನೂ ಕೂಡ ಈ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಬಹಳ ವಿಚಿತ್ರ ಅಂತಂದ್ರೆ, ಯಾಕೆ ಈ ತರಹದ ತಲೆದಂಡಗಳು ಆಗ್ತಾ ಇವೆ ಅನ್ನುವಂಥದ್ದು ಇದ್ರ ಹಿಂದೆ ಹುಟ್ಟುವಂಥ ಒಂದು ದೊಡ್ಡ ಪ್ರಶ್ನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಯಿಂದ ಸಮರ್ಥ ಮಲ್ಲಿಕಾರ್ಜುನ್ ಕಂಟೆಸ್ಟ್ ಮಾಡಿದ್ರಲ್ಲ, ಅವ್ರು ಸೋಲುವಂಥದ್ದು ಪಕ್ಕಾ ಆಗಿದೆಯಾ? ಕಾಂಗ್ರೆಸ್ ಅಭ್ಯರ್ಥಿಯ ಸೋಲು ಪಕ್ಕಾ ಆಗಿದೆಯಾ? ಅಲ್ಲಿ ಈ ಬಾರಿಯ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಂ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಕೊಟ್ಟಿದ್ದಾರಾ? ಅವರ ವಿರುದ್ಧ ವೋಟ್ ಚಲಾಯಿಸಿದಾರಾ? SS ಮಲ್ಲಿಕಾರ್ಜುನ್ಗೆ ಇದು ದೊಡ್ಡ ಹಿನ್ನಡೆ ಮತ್ತು ಮುಖಭಂಗ ಮತ್ತು ಅವಮಾನ ತರದಾಗ್ತಾ ಇದೆಯಾ? ಈ SS ಮಲ್ಲಿಕಾರ್ಜುನ ಬೆನ್ನಿಗೆ ಹಿಂದೆ ನಿಂತ್ಕೊಂಡು ಟಿಕೆಟ್ ಕೊಡಿಸುವಲ್ಲಿಂದ ಹಿಡಿದು ಎಲೆಕ್ಷನ್ ಕಂಟೆಸ್ಟ್ವರೆಗೂ ಕೂಡ ಶ್ರಮ ಪಟ್ಟಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಇದು ಅವಮಾನ ಆಗ್ತಿದೆಯಾ? ಇದನ್ನ ಈ ರೀತಿ ಅವರು ರಿವರ್ಸ್ ತೆಗೆದುಕೊಳ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇರತಕ್ಕಂಥದ್ದು. ಈ ಸದ್ಯಕ್ಕೆ ಇದೇ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವಾರ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ MLC ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರ ತಲೆದಂಡ ಆಗಿತ್ತು. ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಅದರ ನಂತರ ಇವತ್ತು ನೇರವಾಗಿ ಮುಖ್ಯಮಂತ್ರಿಯವರ ಒಂದು ರಾಜಕೀಯ ಕಾರ್ಯದರ್ಶಿಗೆ ಕೈ ಹಾಕಲಾಗಿದೆ. ಹಾಗಾಗಿ ಅವರು ಕೂಡ ತಲೆದಂಡ ಆಗಿದೆ. ಇದರ ನಂತರ ಜಮೀರ್ ಅಹಮದ್ ಖಾನ್ ಅವರದ್ದು ಕೂಡ ಪರಿಸ್ಥಿತಿ ಬರುತ್ತೆ, ತಲೆದಂಡದ ಪರಿಸ್ಥಿತಿ ಅನ್ನುವಂಥ ವಿಚಾರಗಳು ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇವೆ. ಪವಿತ್ರ, ಓಕೆ ಅಬೀಬ್, ಯಾಕೆ ಸಿದ್ದರಾಮಯ್ಯ ಬಣದ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ?
ಎಸ್ ಎಕ್ಸಾಕ್ಟ್ಲಿ ಈಗ ನೋಡಿ, ನೀವು ಅಬ್ದುಲ್ ಜಬ್ಬಾರ್ ಆಗಿರಲಿ ಅಥವಾ ನಸೀರ್ ಅಹಮದ್ ಆಗಿರಲಿ ಅಥವಾ ಬಿಜಡ್ ಜಮೀರ್ ಅಹಮದ್ ಖಾನ್ ಆಗಿರಲಿ ಅಥವಾ ಈ ಹಿಂದೆ ತಲೆದಂಡ ಆಗಿರ್ತಕ್ಕಂಥ ಮತ್ತೊಬ್ಬರು ರಾಜಕೀಯ ಕಾರ್ಯದರ್ಶಿ ಇದ್ರು ಪವಿತ್ರ, ನಿಮಗೂ ಗೊತ್ತಿರೋ ಹಾಗೆ ಗೋವಿಂದ ರಾಜ್ ಅನ್ನುವಂಥ ಒಬ್ರು ರಾಜಕೀಯ ಕಾರ್ಯದರ್ಶಿ ಇದ್ರು. ಅವ್ರಿಗೆ ಯಾವುದೋ ಒಂದು ಕ್ಷುಲ್ಲಕ ಕಾರಣ ನೀಡಿ ಅವರಿಗೆ ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆ ಅಂತ ತೆಗೆದುಬಿಟ್ರು. ಅದಾದ ನಂತರನೇ ಇವರಾಗಿದ್ದು ನಸೀರ್ ಅಹಮದ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದಲ್ಲದೆ ಸಿದ್ದರಾಮಯ್ಯ ಬಣದ ಬಹುದೊಡ್ಡ ಒಬ್ಬ ನಮ್ಮ ಬೆನ್ನೆಲುಬು ಅಂತಾನೆ ಹೇಳ್ಕೊಳ್ಳುವಂಥ ಪ್ರಮುಖ ಸಚಿವರ ತಲೆದಂಡ ಕೂಡ ಆಗಿತ್ತು. ನಾವು ಮರೆಯೋ ಹಾಗೆಲ್ಲ ತುಮಕೂರಿನ KN ರಾಜಣ್ಣ ಅವರ ತಲೆದಂಡ ಆಗಿತ್ತು, ಅದು ಬೇರೆ ಬೇರೆ ಕಾರಣಕ್ಕೆ. ಹಾಗಾಗಿ ಇಲ್ಲಿ ನೋಡಿ, ನಾವು KN ರಾಜಣ್ಣ, JK ಗೋವಿಂದರಾಜು, ಅದರ ಜೊತೆಗೆ ಈಗ ನಸೀರ್ ಅಹಮದ್ ಮತ್ತಿತರ ಬಹುತೇಕ ಈ ಶಾಸಕರ ಅಬ್ದುಲ್ ಜಬ್ಬಾರ್ ಸೇರಿದಂತೆ ಮತ್ತೀಗ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಈ ಸಿದ್ದರಾಮಯ್ಯ ಬಣದ ನಾಯಕರ ತಲೆದಂಡವೇ ಆಗ್ತಾ ಇರತಕ್ಕಂಥದ್ದು. ಇದು ಸಿದ್ದರಾಮಯ್ಯ ಬಣ ಮತ್ತು DK ಶಿವಕುಮಾರ್ ಬಣದ ನಡುವಿನ ಒಳಜಗಳ, ಗುದ್ದಾಟ ಮತ್ತು ಬಣಜಗಳ ಇವೆಲ್ಲವೂ ಕೂಡ ಬಹಿರಂಗವಾಗ್ತಾ ಇರತಕ್ಕಂಥದ್ದು. ಯಾಕೆ ಹೈಕಮಾಂಡ್ ಸುಮ್ಮನೆ ಕೂತ್ಕೊಂಡಿದೆ ಮತ್ತು ಈ ತರಹದ ಸಿದ್ದರಾಮಯ್ಯನವರ ಟೀಮ್ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ಯಾಕೆ ಹೈಕಮಾಂಡ್ ಮುಂದಾಗಿದೆ ಅನ್ನುವಂಥದ್ದು ಎಲ್ಲದಕ್ಕಿಂತ ಮತ್ತಷ್ಟು ಆಶ್ಚರ್ಯ ಹುಟ್ಟಿಸುವಂಥದ್ದು ಏನು ಗೊತ್ತಾ ಪವಿತ್ರ, ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ. ಈ ಕುರಿತಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಿಲ್ಲ. ಈ ಕುರಿತಂತೆ ತಮ್ಮ ರಾಜಕೀಯ ಕಾರ್ಯದರ್ಶಿಯನ್ನೇ ಕಿತ್ತೊಗೆದ್ರೂ ಕೂಡ ಯಾವುದೇ ರೀತಿಯ ರಿಯಾಕ್ಷನ್ಸ್ ಕೊಡ್ತಿಲ್ಲ, ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಅನ್ನುವಂಥದ್ದು. ಹಾಗಾದ್ರೆ ಸಿದ್ದರಾಮಯ್ಯನವರ ಮನಸ್ಸಲ್ಲಿ ಏನಿದೆ, ಸಿದ್ದರಾಮಯ್ಯನವರ ಮಿದುಳಲ್ಲಿ ಏನು ಓಡ್ತಾ ಇದೆ? ಯಾಕಂದ್ರೆ ಅವರು ಕೂಡ ಹುಟ್ಟ ರಾಜಕಾರಣಿ. ಈ ತರದ ಬೆಳವಣಿಗೆಗಳಿಗೆ, ಈ ತರ ಚಟುವಟಿಕೆಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ರಿಯಾಕ್ಷನ್ ಮಾಡುವಂಥವ್ರು. ಈಗ DK ಬಣ ಈ ರೀತಿಯ ಒಂದು ಕ್ರಮವನ್ನು ಕೈಗೊಳ್ತಾ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನವೊಲಿಸಿ ಅಥವಾ ಅವ್ರ ತಲೆಯಲ್ಲಿ ತುಂಬಿ ಈಗ ಸಿದ್ದರಾಮಯ್ಯನವರು ಯಾಕೆ ಸುಮ್ಮನಿದ್ದಾರೆ, ಸಿದ್ದರಾಮಯ್ಯನ ಟೀಮ್ ಯಾಕೆ ಸುಮ್ಮನಿದೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಇದು ತುಂಬಾ ದೊಡ್ಡ ಮಟ್ಟದ ಪ್ರಭಾವ ಅಥವಾ ಪರಿಣಾಮ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ಮೇಲೆ ಬೀಳೋದಂತೂ ಸತ್ಯ ಪವಿತ್ರ. ಓಕೆ, ಸದ್ಯ ಈ ಎಲ್ಲಾ ಬೆಳವಣಿಗೆಗಳಿಂದ ಏನಾದ್ರೂ ರಾಜ್ಯ ಕಾಂಗ್ರೆಸ್ಗೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ? ಎಸ್ ಎಕ್ಸಾಕ್ಟ್ಲಿ ಆಗುತ್ತೆ ಪವಿತ್ರ, ಖಂಡಿತ. ನೀವು ಹೇಳಿದಾಗೆ ಈಗ ನೋಡಿ, ಈಗಾಗಲೇ ಹಲವಾರು ವೈಫಲ್ಯಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಜನರ ಮುಂದೆ ಇರತಕ್ಕಂಥದ್ದು. ಮೊದಲನೇದು ಕುರ್ಚಿ ಕಿತ್ತಾಟ, ಪವರ್ ಶೇರಿಂಗ್ 2.5 ವರ್ಷ ನಾನ್ CM ನೀನ್ CM ಅನ್ನೋಂಥ ಕಿತ್ತಾಟದಲ್ಲೇ ಬಂದರು. ಕಳೆದ 1 ವರ್ಷದಿಂದ ಯಾವುದೇ ಪ್ರಗತಿಪರ ಕೆಲಸಗಳು ರಾಜ್ಯ ಸರ್ಕಾರದಲ್ಲಿ ನಡೆದಿಲ್ಲ. ಗ್ಯಾರಂಟಿಗಳು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ದೊಡ್ಡ ಕೋಡುಗಳು ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಇವತ್ತು ಜನರ ಬಳಿ ತಲುಪಿಲ್ಲ. ಗೃಹಲಕ್ಷ್ಮಿ ಹಣ ಇತ್ಯಾದಿ ಯುವ ನಿಧಿ ಸೇರಿದಂತೆ ಹಲವಾರು ಯೋಜನೆಯ ಹಣ ಜನರಿಗೆ ತಲುಪ್ತಾ ಇಲ್ಲ. ಇವೆಲ್ಲವನ್ನು ಕೂಡ ಒಗ್ಗಟ್ಟಿನಿಂದ ಹ್ಯಾಂಡಲ್ ಮಾಡಿಕೊಂಡು ಮುಂದಿನ ಚುನಾವಣೆಗೆ ಇವರು ಪ್ರಿಪೇರ್ ಆಗಬೇಕಾಗಿರ್ತಕ್ಕಂಥವ್ರು. ಈಗಲೂ ಕೂಡ ಅದೇ ಜಗಳವನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನಲ್ಲೇ ಇರತಕ್ಕಂಥ ಈ ಬಣಬಡಿದಾಟ ಇದೆಯಲ್ಲ, ಅದು ಕಾಂಗ್ರೆಸ್ ಪಕ್ಷದ ಅಸ್ತಿತ್ವಕ್ಕೆ ದೊಡ್ಡ ಡ್ಯಾಮೇಜ್ ನೀಡೋದಂತೂ ಖಂಡಿತ. ಯಾಕಂದ್ರೆ ನೋಡಿ, ಇವತ್ತು ಇಡೀ ದೇಶದಲ್ಲಿ ಕೇವಲ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಇರತಕ್ಕಂಥದ್ದು: ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ. ಅದರಲ್ಲೂ ಕರ್ನಾಟಕ ರಾಜ್ಯ ಇದೆಯಲ್ಲ, ಅತಿ ದೊಡ್ಡ ರಾಜ್ಯ ಮತ್ತು ಅತಿ ಹೆಚ್ಚು ಇನ್ಕಮ್ ಅನ್ನ ಕೊಡುವಂಥದ್ದು ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗಾಗಲಿ ಹೆಚ್ಚಿನ ಆಸೆ ಇಟ್ಕೊಂಡಿರ್ತಕ್ಕಂಥ ಆದಾಯ ಬರುವಂಥ ರಾಜ್ಯ ಅನ್ನುವಂಥ ಮಾತನ್ನು ಹೇಳ್ಬೋದು. ಆದರೆ ಇಲ್ಲೂ ಕೂಡ ಈ ಭಿನ್ನಮತ, ಬಂಡಾಯ ಇವೆಲ್ಲವೂ ಕೂಡ ಶಮನ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಂದೆ ಬರ್ತಾ ಇಲ್ಲ. ಇಲ್ಲಿ ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ ಅನ್ನುವಂಥ ಪರಿಸ್ಥಿತಿ ಇಲ್ಲಿನ ರಾಜ್ಯದ ಕಾಂಗ್ರೆಸ್ ನಾಯಕರ ಪರಿಸ್ಥಿತಿ ಆಗ್ಬಿಟ್ಟಿರ್ತಕ್ಕಂಥದ್ದು. AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಕಡೆ ಅಕ್ಕಿ ಮೇಲೇನೂ ಆಸೆ, ನೆಂಟರ ಮೇಲೇನೂ ಪ್ರೀತಿ ಅನ್ನೋ ತರ ಅದಾಗ್ಬಿಟ್ಟಿದೆ. ಅಂದ್ರೆ ಹೈಕಮಾಂಡ್ ಮೇಲೂ ಕೂಡ ಪ್ರೀತಿ, ಈ ಕಡೆ ರಾಜ್ಯ ನಾಯಕತ್ವ, ತಮ್ಮ ಮಗನ ಭವಿಷ್ಯ ಮತ್ತು ತಮ್ಮ ಭವಿಷ್ಯ ಮತ್ತು ಮೂಲ ಕಾಂಗ್ರೆಸ್ಸಿಗರ ಭವಿಷ್ಯ ಇವೆಲ್ಲವನ್ನೂ ಕೂಡ ಚರ್ಚೆ ಮಾಡೋ ಒಂದು ಗೊಂದಲಕ್ಕೆ ಬಿದ್ದಿರ್ತಕ್ಕಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ಏನಾಗ್ತಾ ಇದೆ ಅದೇ ಪರಿಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಎಫೆಕ್ಟ್ ಆಗೋದಂತೂ 100% ಸತ್ಯ ಪವಿತ್ರ. ಇದು ಪ್ರತಿಪಕ್ಷ JDS ಹಾಗೂ ಬಿಜೆಪಿಗೆ ಏನಾದ್ರೂ ಲಾಭವನ್ನ ತಂದ್ಕೊಡ್ಬೋದಾ? ಮತ್ತೆ 2028ರ ಚುನಾವಣೆ ಏನ್ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ಇದರಿಂದ ಹೊಡೆತ ಬೀಳ್ಬೋದಾ ಅಂತ? ಎಸ್ ಎಕ್ಸಾಕ್ಟ್ಲಿ ಪವಿತ್ರ, ನೀವು ಹೇಳಿದ ಕರೆಕ್ಟು. ನೋಡಿ, ಪ್ರತಿಪಕ್ಷಗಳು ಏನೂ ಮಾಡಬೇಕಾಗಿಲ್ಲ. ಅವು ಈ ಆಡಳಿತ ಪಕ್ಷದ ದೌರ್ಬಲ್ಯಗಳು, ಆಡಳಿತ ಪಕ್ಷದ ಒಳಜಗಳಗಳು, ಆಡಳಿತ ಪಕ್ಷದ ಕಚ್ಚಾಟಗಳು, ಆಡಳಿತ ಪಕ್ಷದ ಬಣಬಡಿದಾಟಗಳು ಇವೆಲ್ಲವೂ ಕೂಡ ವಿಪಕ್ಷಗಳಿಗೆ, JDS ಮತ್ತು ಬಿಜೆಪಿಗೆ ಅದೇನೋ ಹೇಳ್ತಾರಲ್ಲ, ತುಪ್ಪ ಜಾರಿ ರೊಟ್ಟಿ ಮೇಲೆ ಬಿತ್ತು ಅನ್ನುವಂಥದ್ದು. ಇವರೇನು ತುಪ್ಪಕ್ಕೆ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಬರೀ ರೊಟ್ಟಿ ಹಿಡ್ಕೊಂಡಿದ್ದಾರೆ ಅಷ್ಟೇ ವಿಪಕ್ಷಗಳು. ಕಾಂಗ್ರೆಸ್ ಪಕ್ಷದ ಅಧಿಕಾರದ ತುಪ್ಪ ಇದೆಯಲ್ಲ, ಅದು ಜಾರಿ ವಿಪಕ್ಷಗಳ ರೊಟ್ಟಿ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಬಹಳ ಒಳ್ಳೆ ರೀತಿಯ ಅನುಕೂಲಗಳಾಗ್ತಾ ಇದೆ. ಇದನ್ನೇನಾದರೂ 100% ಆಗಿ ವಿಪಕ್ಷಗಳು ಎನ್ಕ್ಯಾಶ್ ಮಾಡಿಕೊಂಡಿದ್ದೆ ಆದರೆ ನೋ ಡೌಟ್ 2028ರಲ್ಲಿ ಅಧಿಕಾರಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗಲೇ ಎಚ್ಚೆತ್ಕೊಂಡ್ರೆ ಕಾಂಗ್ರೆಸ್ ವೆಲ್ ಅಂಡ್ ಗುಡ್. ಇಲ್ಲ ಅಂದ್ರೆ ಇದೇ ರೀತಿಯ ಬಣಬಡಿದಾಟ, ಕುರ್ಚಿ ಕಿತ್ತಾಟ, ಇವ್ರ ಮೇಲೆ ಅವ್ರು ಹಗೆ ತೀರಿಸ್ಕೊಳ್ಳೋದು, ಅವ್ರ ಮೇಲೆ ಇವ್ರು ಹಗೆ ತೀರಿಸ್ಕೊಳ್ಳೋದು, ನಮ್ಮ ಬಣದವ್ರನ್ನ ಇಬ್ಬರನ್ನ ಇವ್ರು ವಜಾ ಮಾಡಿದ್ರು, ಉಚ್ಚಾಟನೆ ಮಾಡಿದ್ರು, ನಾವು ಅವ್ರ ಬಣದವ್ರು ತಲೆದಂಡ ಮಾಡ್ತೀವಿ ಅನ್ನೋಂಥದ್ದೇ ಮುಂದುವರೆದ್ರೆ ನೋ ಡೌಟ್ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಮತ್ತೆ ಈಗಾಗಲೇ ಇವತ್ತು ವಿಜೇಂದ್ರ ಕೂಡ ಫುಲ್ ಅಟ್ಯಾಕ್ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಮೇಲೆ. ಬರೀ ಕುರ್ಚಿ ಕಿತ್ತಾಟ, ಅವ್ರ ಒಳಜಗಳಿಂದ ಕಾಂಗ್ರೆಸ್ ಪಕ್ಷ ನಶಿಸಿ ಹೋಗ್ತಾ ಇದೆ. ಮುಂದಿನ
ದಿನಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈತ ಕಡೆ ಜನತಾ ಸಮಾವೇಶಗಳನ್ನು ಮಾಡೋದ್ರ ಮೂಲಕ JDS ದೊಡ್ಡ ಸೆಡ್ಡು ಹೊಡೆದಿದೆ. ಕೇವಲ ಬಿಜೆಪಿಗೆ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಸೆಡ್ಡು ಹೊಡೆದಿದೆ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಅಧಿಕಾರಕ್ಕೆ ತರ್ತೀನಿ ಅನ್ನುವಂಥದ್ದು. ಕುಮಾರಣ್ಣ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ, ಸ್ಟೇಟ್ ಪಾಲಿಟಿಕ್ಸ್ಗೆ ಬಂದಿದ್ದಾರೆ. ಅದರಲ್ಲೂ ದೇವೇಗೌಡರಿಗೆ ಒಂದು ರೀತಿ 95ರ ವಯಸ್ಸಿನಲ್ಲೂ ಕೂಡ ಹೊಸ ಹುರುಪು ಬಂದಿದೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಪ್ರತಿಪಕ್ಷಗಳು ಇನ್ನಷ್ಟು ಬಲಗೊಳ್ತಾ ಇವೆ. ಆದರೆ ದಿನೇ ದಿನೇ ಕಾಂಗ್ರೆಸ್ ಪಕ್ಷ, ರಾಜ್ಯ ಸರ್ಕಾರ ಇದು ದುರ್ಬಲಗೊಳ್ತಾ ಹೋಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಹೈಕಮಾಂಡ್ ಕೂಡ ಅನ್ನುವಂಥದ್ದು. ಹೈಕಮಾಂಡ್ ದುರ್ಬಲ ಆಗಿರೋದ್ರಿಂದ ಇಲ್ಲಿ ಸರ್ಕಾರನೂ ಕೂಡ, ಇಲ್ಲಿ ಸ್ಥಳೀಯ ನಾಯಕರು ಕೂಡ ದುರ್ಬಲಗೊಳ್ತಾ ಇದ್ದಾರೆ. ಹಾಗಾಗಿ ಭವಿಷ್ಯ ಒಂದಷ್ಟು ಮಂಕುಕವಿದೆ. ಈಗೇನಾದರೂ ನೋಡಿ, ಸಿದ್ದರಾಮಯ್ಯನವರು ಬಣದವರ ಮೇಲೆ ಸೇಡು ತೀರಿಸ್ಕೊಂಡಿದ್ದಾರಲ್ಲ, ಈಗ ಸಿದ್ದರಾಮಯ್ಯ ಬಣದವರು ಬೇರೆ ರೀತಿಯಲ್ಲಿ ರಾಜಕೀಯ ಬೆಳವಣಿಗೆಗಳ ಮೂಲಕ DKC ಬಣದವರ ಮೇಲೆ ಅಥವಾ ಮೂಲ ಕಾಂಗ್ರೆಸ್ಸಿಗರ ಮೇಲೆ ಸೇಡು ತೀರಿಸಿಕೊಳ್ಳಲಿಕ್ಕೆ ಅಥವಾ ರೀಕೌಂಟರ್ ಕೊಡಲಿಕ್ಕೆ ತಯಾರಾದರು ಅಂದರೆ ಅಲ್ಲಿ ಹೊಡೆತ ಬೀಳೋದು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಇದು ಎಲ್ಲಿಗೆ ಹೋಗಿ ಮುಟ್ಟಿತ್ತೋ ಗೊತ್ತಿಲ್ಲ. ಪವಿತ್ರ. ಓಕೆ, ಥ್ಯಾಂಕ್ ಯು ಅಭಿಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿದಲ್ಲ ವೀಕ್ಷಕರೇ, CM ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಅವರ ಉಚ್ಚಾಟನೆ ಆಯಿತು. ಇದರಿಂದ ರಾಜ್ಯ ರಾಜಕೀಯದಲ್ಲಿ, ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.